ಎಲ್ಲ ಇಂದಿರಾ ಗಾಂಧಿಯ ಪ್ರಭಾವ ಇವೆಲ್ಲ. ಎಮರ್ಜೆನ್ಸಿ ತಗೊಂಡು ಇದು ಮಾಡಿದ್ಲು, ಲೂಟ್ ಮಾಡಿದ್ಲು, ದೇಶನ ಹಾಳು ಮಾಡಿದ್ಲು. ಕಾಂಗ್ರೆಸ್ನಲ್ಲಿ ಒಳ್ಳೆಯ ವಿದ್ಯಾವಂತರು ಜೊತೆಗೆ ಅಡ್ವೈಸರ್ಸ್ ಇದ್ರು. ಸಪೋಸ್ ಮನಮೋಹನ್ ಸಿಂಗ್ ಇವನ್ ಎಲ್ಲ ಒಳ್ಳೊಳ್ಳೆ ಅಡ್ವೈಸರ್ಸ್ ಇದ್ದಿದ್ರಿಂದ ಅವಳು ಇಂದಿರಾ ಗಾಂಧಿ ಒಂದು ಸ್ವಲ್ಪ ಕಂಟ್ರೋಲ್ನಲ್ಲಾರ ಇದ್ಲು. ಈ ಇವರಿಗೆ ಲೂಟಿ ಸರ್ಕಾರಕ್ಕೆ ಆ ಡಿ ಕೆ ಶಿವಕುಮಾರ್ ಏನು ಲೂಟಿಕೋರೇ ಅವನು, ಎಷ್ಟು ಮಾಡಿಲ್ಲ ಅವನು, ಅನುಮಾನವೇ ಇಲ್ಲ ಆ ಬಗ್ಗೆ. ಅದು ನಿರ್ವಿವಾದವಾಗಿ ಹೇಳ್ಬೋದು. ಪಂಚವಾರ್ಷಿಕ ಯೋಜನೆ ಅಲ್ಲ ಇದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಯೋಜನೆ ಅಂತ ನಾನು ಖಂಡಿತವಾಗಿ ಹೇಳ್ಬಲ್ಲೆ. ಏನು ರೀ ಲೂಟ್ ಮಾಡ್ತಾ ಇದೆ ಎಲ್ಲನೂ. ಈವನ್ ವಾಟ್ RSS ಈಸ್ ಡೂಯಿಂಗ್, ಈವನ್ RSS ಕೂಡ ಅದೇ ಮಾಡ್ತು. ಎಲ್ಲ ನಾವು ಕಂಡಂಗೆ ನಾವು RSS ಇಂದ ಬಂದವರೇ. ನಾವು ನಮ್ಮ ಕಾಲದಲ್ಲಿ ನಾನು ಹೇಳ್ತಾ ಇರೋದು 78, 79 ವಾಜಪೇಯಿ, ಆದ್ವಾನಿ, ಆಮೇಲೆ ಮತ್ತೆ ಇನ್ನು ಬೇರೆ ಇತರು ಯಾರೋ ಮುರಳಿ ಮನೋಹರ್ ಜೋಶಿ ಮತ್ತಿತರರು ಎಲ್ಲರದ್ದನ್ನು ಭಾಷಣ ನಾನು ಇದೇ ಮೈಸೂರಿನ 101 ಗಣಪತಿಯ ಆವರಣಗಳಲ್ಲಿ ನೋಡಿ ಬೆಳೆದು ಬಂದವ. ನನಗೆ ಗೊತ್ತು ಜನಸಂಘ ಅಂದ್ರೇನು, RSS ಅಂದ್ರೇನು. ಆದರೆ ಈ BJP ಬಹುಶಃ ಮೋದಿ ಬಂದ ಮೇಲೆ ಒಂಥರ ಭಾಳ ಡೈವರ್ಟ್ ಆಯಿತು, ದಿಕ್ಕಾಪಾಲಾಗಿ ಒಂದು ಫ್ರ್ಯಾಕ್ಷನ್ ಆಯಿತು, ಒಂದು ಈವನ್ ನೀತಿ ನಿಜಾಯಿತಿ ಒಂದು ಮೂಲ ಗುಂಪಾಯಿತು ಅನ್ನೋದು ನನಗೆ ಸ್ಪಷ್ಟವಾಗಿ ಎದ್ದು ಗೋಚರಿಸ್ತಾ ಇದೆ. ದಟ್ಸ್ ಹೌ ಐ ಹ್ಯಾವ್ ರಿಟರ್ನ್ ಇನ್ ಫೇಸ್ಬುಕ್ ಆಲ್ಸೋ ಆ್ಯಂಡ್ ಐ ಹ್ಯಾವ್ ಕಾಮೆಂಟೆಡ್ ಅಪಾನ್ ಮೋದಿ. ಕಾಂಗ್ರೆಸ್ ಸರ್ಕಾರ ಆರೋಪ ಮಾಡುತ್ತೆ ಬಿಜೆಪಿ ಬಂದ ಮೇಲೆ ಸಂವಿಧಾನಕ್ಕೆ ಉಳಿಗಾಲ ಇಲ್ಲ ಅಂತ. ಇವರೇನ್ರಿ ಮಾಡಿದ್ದಾರೆ ಸಂವಿಧಾನನ ಹಂತವಾಗಿ ನೋಡಿ. ಇಲ್ಲಿ ಬೇರೆ ಅನ್ಯ ಧರ್ಮೀಯರನ್ನು ನಾವು ಎಳೆಯೋದು ಬೇಡ, ಆದರೆ ಇದು ಸೂಕ್ಷ್ಮ ವಿಚಾರ. ಆದರೆ ಇವರು ಈ ಕಾಂಗ್ರೆಸ್ನವರು ಅನ್ಯ ಧರ್ಮೀಯರನ್ನೇ ಇಟ್ಕೊಂಡು ಆಡಳಿತಕ್ಕೆ ಬಂದು ಹಿಂದೂ ಧರ್ಮ ಅಥವಾ ಹಿಂದೂ ದೇಶವನ್ನು ಇಬ್ಬಾಗ ಮಾಡಿ ಹಾಳು ಮಾಡಿದ್ರಲ್ರಿ ಕಾಂಗ್ರೆಸ್ನವರು. ಇದಕ್ಕೆ ನೆಹರು ಕೊಡುಗೆ ಬೇಕಾದಷ್ಟಿದೆ. ಯಾತಕ್ಕೆ ಗೊತ್ತಿಲ್ವಾ? ಎಲ್ಲರಿಗೂ ಗೊತ್ತು ನೆಹರು ಏನು ಅಂತ. ನೆಹರು ಅಂದರೆ ಏನು ಗೊತ್ತೇನ್ರಿ? ನಾ ಹೇಳ್ತೀನಿ ನೋಡಿ, ಏನೋ ಅಲ್ಪ ಸ್ವಲ್ಪ ನಮಗೂ ಗೊತ್ತಿರೋದ್ರಿಂದ ಇಷ್ಟು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದೀನಿ. ನೆಹರು ಅಂದರೆ ಮೋರಿ ರೀ. ಕಾಶ್ಮೀರದ ರೀಜನಲ್ಲಿ ಅದಕ್ಕೆ ಮೋರಿ ಅಂತ ಹೇಳ್ತಾರೆ. ಅದು ಏನೋ ಇಟ್ ಈಸ್ ನಾಟ್ ಇನ್ ಅವರ್ ಕಂಟ್ರೋಲ್. ಎಲ್ಲೋ ಪಾಕಿಸ್ತಾನ ಅಥವಾ ಬಾರ್ಡರ್ ಅಕ್ರಾಸಲ್ಲಿ ಹರಿಯುವ ಒಂದು ಕಾಲುವೆಗೆ ಮೋರಿ ಅಂತ ಹೆಸರು ಇದು ಮಾಡಿ ನೇರು ಅನ್ನೋದು ಒಂದು ವರ್ಡ್ ಅದು ಅಷ್ಟೇ. ನೇರು ಏನು ಮನೆತನ ಅಲ್ರಿ. ನಮಗೆ ಭಾರತೀಯರಾಗಿದ್ಕೊಂಡು ಇಷ್ಟು ವರ್ಷಗಳಾದರೂ ಕೂಡ ನಮಗೆ ಇದರ ಸ್ಪಷ್ಟ ಅರಿವಿಲ್ಲವೇ ಇಲ್ಲ. ಇದು ತೀವ್ರ ನಾಚಿಕೆಗೇಡಿನ ವಿಷಯ. ನೆಹರು ಮತ್ತು ಇಂದಿರಾ ಗಾಂಧಿ ಕಾಲದಲ್ಲಿರೋ ಕಾಂಗ್ರೆಸ್ಗೂ ಈಗಿನ ಕಾಂಗ್ರೆಸ್ಗೂ ಯಾವ ಥರ ನೀವು ನೋಡ್ತೀವಿ? ಎಲ್ಲ ಅವರೇ ಬೆಳೆಸಿರೋದು ಸ್ವಾಮಿ. ಎಲ್ಲ ಇಂದಿರಾ ಗಾಂಧಿಯ ಪ್ರಭಾವ ಇವೆಲ್ಲ. ಎಮರ್ಜೆನ್ಸಿ ತಗೊಂಡು ಇದು ಮಾಡಿದ್ಲು, ಲೂಟ್ ಮಾಡಿದ್ಲು, ದೇಶನ ಹಾಳು ಮಾಡಿದ್ಲು. ಆಗ ನೆಹರುಗಾರೋ ಒಂದು ಸ್ವಲ್ಪ ವಲ್ಲಭಭಾಯ್ ಪಟೇಲು ಅಥವಾ ಒಂದು ಸ್ವಲ್ಪ ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತಿತರರು ಕೆಲವರು ಕಾಂಗ್ರೆಸ್ನಲ್ಲಿ ಒಳ್ಳೆಯ ವಿದ್ಯಾವಂತರು ಜೊತೆಗೆ ಅಡ್ವೈಸರ್ಸ್ ಇದ್ದರು. ಸಪೋಸ್ ಮನಮೋಹನ್ ಸಿಂಗ್ ಇವನ್ ಎಲ್ಲ ಒಳ್ಳೊಳ್ಳೆ ಅಡ್ವೈಸರ್ಸ್ ಇದ್ದಿದ್ದರಿಂದ ಅವಳು ಇಂದಿರಾ ಗಾಂಧಿ ಒಂದು ಸ್ವಲ್ಪ ಕಂಟ್ರೋಲ್ನಲ್ಲಾರ ಇದ್ಲು. ಈ ಇವರಿಗೆ ಲೂಟಿ ಸರ್ಕಾರಕ್ಕೆ ಆ ಡಿ ಕೆ ಶಿವಕುಮಾರ್ ಏನು ಲೂಟಿಕೋರೇ ಅವನು, ಎಷ್ಟು ಮಾಡಿಲ್ಲ ಅವನು ಚಮಚಾರಿ ಅವನು. ಎಲ್ಲ ನೋಡಿ, ಶ್ರೀನಿವಾಸ್ ಪ್ರಸಾದ್ ಮೈಸೂರಿನ MLA MP ಕೂಡ ಆಗಿದ್ರು. ಅವರು ಸರಳ ವ್ಯಕ್ತಿತ್ವದ ಮನುಷ್ಯ. ಅವ್ರಿಗೆ ಮತ್ತು ಅವರ ಟೀಮಿಗೆಲ್ಲ ಕಾಫಿ ಸಪ್ಲೈ ಮಾಡ್ಕೊಂಡಿದ್ದ ಮಾರಿ ಅವನು ಉಪಮುಖ್ಯಮಂತ್ರಿ. ಅದು ಅಧಿಕಾರ ಅವನಿಗೆ CM ಬೇಕು. ಇದು ನಮ್ಮ ಕರ್ಮ. ಡಿ ಕೆ ಶಿವಕುಮಾರ್ ಅವರ ಕನಸಿನ ಕೂಸಾಗಿರೋ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ನಿಮ್ಮ ಅಭಿಪ್ರಾಯ? ನೋಡಿ, ಬ್ರ್ಯಾಂಡ್ ಬೆಂಗಳೂರಲ್ಲ ಇದು, ಬಹುಶಃ ಇದು ಲೂಟ್ ಬೆಂಗಳೂರು ಅಂತ ನನಗನ್ಸುತ್ತೆ. ಯಾಕೆಂದರೆ ಅವ್ರದ್ದು ಅಜೆಂಡಾ ಏನಿದೆಯೋ ನೋಡಿ. ಇನ್ನೂ ಅವನ ತಮ್ಮ ಒಳ್ಳೆ ಪರವಾಗಿಲ್ಲ, ಡಿ ಕೆ ಸುರೇಶು ಪ್ಲ್ಯಾನಿಂಗ್ ಇತ್ತು. ನಾನು ನೋಡಿದ್ದೀನಿ ಇನ್ಕಮ್ ಟ್ಯಾಕ್ಸ್ ಪರ್ಪಸ್ಗೆ ಮೋದಿಗೆ ಕೆಲವೆಲ್ಲ ಗ್ರೀವೆನ್ಸಸ್ ಎಲ್ಲ ಬರೆದಿದ್ರು ಪಾರ್ಟಿ. ಅದು ಒಳ್ಳೆಯ ಕಂಟೆಂಟ್ಸಿಂದ ಕೂಡಿತ್ತು.
economical point of view in that it was a very wonderful one and we can accept to some extent. ಬಟ್ ಈ ಶಿವಕುಮಾರನ್ಗೆ ಮಾತು ಬಿಟ್ಟರೆ ಇನ್ನೇನ್ರಿ ಬರುತ್ತೆ. ಸರ್, ಕಾಂಗ್ರೆಸ್ನ ಮುಂದಿನ ಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಆಗ್ತದೆ, ಯಾಕೆಂದರೆ ಅವನಿಗೆ ಗೊತ್ತು ರೀ ಯಾರನ್ನು ಎಲ್ಲಿ ಇಟ್ಕೋಬೇಕು, ಪಾಕೆಟಲ್ಲಿ ಹೆಂಗೆ ಬಿಸ್ಕೆಟ್ ಬಿಸಾಕಬೇಕು, ಆಮೇಲೆ ಹೆಂಗೆ ಅಧಿಕಾರ ಹಿಡಿಬೇಕು, ಹೆಂಗೆ ಇದು ಯಾವುದು ಈ ಅದೇನೋ ಹೇಳ್ತಾರಲ್ಲ ರಾಜಕೀಯ, ಈ ಎಲ್ಲರಿಗೂ ಪ್ಲೀಸ್ ಮಾಡಲಿಕ್ಕೆ ರೆಸಾರ್ಟ್ಸ್ ರಾಜಕೀಯ ಗೊತ್ತು, ಮತ್ತೊಂದು ಗೊತ್ತು, ಎಲ್ಲ ಗೊತ್ತು. ಸ್ಟೇಟ್ಸ್ಗೂ ಹೋಗ್ತಾನೆ, ಮತ್ತೊಂದಕ್ಕೂ ಹೋಗ್ತಾನೆ, ಈವನ್ ಫಾರಿನ್ಗೂ ಹೋಗ್ತಾನೆ ಕರ್ಕೊಂಡು ಬೇಕಾದ್ರೆ. ಸರ್, ಕರ್ನಾಟಕದಲ್ಲಿ ವಿಪಕ್ಷ ಸ್ಥಾನದಲ್ಲಿರೋ ಆರ್ ಅಶೋಕ್ ಅವರು ಅಸಮರ್ಥರು ಅಂತಂದ್ರೆ ಜನ ಮಾತಾಡ್ತಾರೆ. ವಿಪಕ್ಷ ನಾಯಕ ಸರಿಯಾಗಿಲ್ಲ. ಹೌದು, ಇದ್ರ ಬಗ್ಗೆ ನನ್ನ ಅನಿಸಿಕೆನೂ ಹೌದು ಅನಿಸುತ್ತೆ. ಯಾಕೆಂದರೆ ಒಂದು 5 ವರ್ಷದ ಹಿಂದೆ ಇದ್ದ ಅಶೋಕ ಈಗಿಲ್ಲ ನನಗನ್ಸುತ್ತೆ. ಬಹುಶಃ ಇಟ್ ಈಸ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಡಿ ಕೆ ಶಿವಕುಮಾರ್ ಆ್ಯಂಡ್ ಆರ್ ಅಶೋಕ್. ಇದು ನಮಗೆ ಮೇಲ್ನೋಟಕ್ಕೂ ಕಾಣಿಸುತ್ತೆ. ಇದನ್ನು ನಾವು ಮೂರ್ಖ ರಾಜಕೀಯ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನೋಡಿ, ವಿಜೇಂದ್ರನಿಗೆ ABCDನೇ ಗೊತ್ತಿಲ್ಲ ರೀ ರಾಜಕೀಯ. ಅವನು ಯಾವ ಇದು ರಾಜಕೀಯ ರಾಜ್ಯ ದಳದ ಅಧ್ಯಕ್ಷನಾದ್ನೋ ನನಗೆ ಗೊತ್ತಾಗಲ್ಲ. ಅದೇನು ನಡೀತೋ, ಗ್ಯಾಮ್ಲಿಂಗ್ ನಡೆದೋಯ್ತು ಅಂತ ಅನಿಸುತ್ತೆ. ನೋಡಿ, ಇನ್ನು ಯತ್ನಾಳೇ ಸ್ವಲ್ಪ ಇದ್ದಿದ್ರಲ್ಲಿ ವಾಸಿ, ಅವನು ಹುಚ್ಚನಂತರ ಮಾತಾಡ್ತಾನೆ. ಬಟ್ ಟು ಸಮ್ ಎಕ್ಸ್ಟೆಂಟ್ ಯತ್ನಾಳ್ ಈಸ್ ಗುಡ್ ಪರ್ಹ್ಯಾಪ್ಸ್.